ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ. ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ನೋಡಿ ಗೈಸ್, ಬೆಳಗ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ಏನೂ ಇಲ್ಲ ಗೈಸ್. ನಮ್ಮ ಅಕ್ಕ ಒಂದು ಹೋಮ್ ರೆಮಿಡಿ ಹೇಳಿದರು ಫೇಸ್ಗೆ ಹಾಕ್ಲಿಕ್ಕೆ. ಅಂದರೆ ನನ್ನ ಫೇಸಲ್ಲಿ ಫುಲ್ಲು ಪಿಂಪಲ್ಸು ಮತ್ತು ಅದರದ್ದು ಮಾರ್ಕ್ಗಳು ಜಾಸ್ತಿ ಇತ್ತು, ಹೋಗ್ತಾ ಇರಲಿಲ್ಲ. ಅದಕ್ಕೆ ಅವರು ಒಂದಿಷ್ಟು ಹೋಮ್ ರೆಮಿಡಿ ಹೇಳಿದ್ದಾರೆ, ಅದನ್ನ ಹಚ್ತಾ ಇದ್ದೀನಿ ಗೈಸ್. ಇವಾಗ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಮುಂದೆ ಏನಾದರೂ ಪಿಂಪಲ್ಸ್ ಮಾರ್ಕ್ಗಳು ಕಡಿಮೆ ಆಯಿತು ಅಂದರೆ ನಿಮಗೆ ಹೇಳ್ತೀನಿ, ಆಯಿತಾ? ನೀವು ಕೂಡ ಟ್ರೈ ಮಾಡಿ. ನೋಡಿ ಗೈಸ್, ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಒಳ್ಳೆ ದೆವ್ವ ಥರ ಕಾಣಿಸ್ತಾ ಇದ್ದೀನಿ. ನಮ್ಮ ಪಾಪು ಏನಾರು ಈ ಟೈಮಲ್ಲಿ ನೋಡಿದಿದ್ರೆ ನಿಜವಾಗ್ಲೂ ಹತ್ತೆ ಬಿಡ್ತಾಯಿದ್ದು ನಾನು. ನೋಡಿ ಗೈಸ್, ಇವಾಗ ಪಾತ್ರೆಗಳೆಲ್ಲ ತೊಳೆದು ಮತ್ತು ಕಸ ಎಲ್ಲ ಗುಡಿಸಿ ಇವಾಗ ಮನೆ ಒರೆಸೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಮನೆ ಒರೆಸಿ ಬರೋಣ. ನೀವೇನು ಬರಬೇಡಿ, ಅಲ್ಲೇ ಇರಿ, ನಾನು ಒರೆಸ್ತೀನಿ. ನೋಡಿ ಗೈಸ್, ಕೆಲಸ ಎಲ್ಲ ಮುಗೀತಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಬಬ್ಲು ಜೊತೆ ಆಚೆ ಬಂದೆ. ಸ್ವಲ್ಪ ಕೂತಿದ್ದು ಹೋಗೋಣ ಅಂತ ಹೇಳಿ. ಟೋನಿ 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 ಕರಿ ಮಗನೆ, ಟೋನಿ ಟೋನಿ. ಓಯ್ ಜಾಣ, ಇಲ್ಲಿ ಬಬ್ಲು, ಅದೇ ತುಟಿ ಹಂಗೆ ಮಾಡ್ಕೊತಿದ್ಯಲ್ಲ, ಇಲ್ಲಿ ಇಲ್ಲಿ. ಅಲ್ಲದು ಟೋನಿ ಟೋನಿ. ನೋಡಿ ಗೈಸ್, ನಮ್ಮ ಟೋನಿ ಹೇಗೆ ಆಡ್ತಾ ಇದ್ದಾನೆ ಅಂತ ಹೇಳಿ. ನೋಡಿ ಗೈಸ್, ಕೆಲಸ ಎಲ್ಲ ಮುಗೀತು. ಇವಾಗ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಈಗ ನೀರು ಕಾಯಿಸ್ಲಿಕ್ಕೆ ಬಂದೆ. ಏನೋ ಗೊತ್ತಾ, ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂತಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನಾನು ಜಾಸ್ತಿ ಎಲ್ಲ ಹೊರಗಡೆ ಹೋಗಲ್ವಲ್ಲ, ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೊರಗಡೆ ಹೋಗ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ ನನಗೆ. ನೋಡಿ, ಇವಾಗ ನಾವೆಲ್ಲ ರೆಡಿಯಾಗಿ ಇನ್ನೇನು ಗಾಡೀಲಿ ಹೊರಡ್ತೀವಿ. ಇನ್ನು ಗಾಡೀಲಿ ಎಷ್ಟು ಧೂಳಿದೆ ಅಂದರೆ ಏನು ಗೊತ್ತಾ ಗೈಸ್, ನಾವು ಬೈಕಲ್ಲಿ ಹೋಗೋಣ ಅಂತ ಅಂದ್ವಿ. ಅಷ್ಟೊತ್ತಿಗೆ ನಮ್ಮ ಚಿನ್ನಿ ಸ್ವಲ್ಪ ಮೋಡ ಇತ್ತಲ್ಲ, ಅದಕ್ಕೆ ಬೇಡ ಟೆಂಪೋದ್ರಲ್ಲೇ ಹೋಗೋಣ, ಪಾಪು ಇರ್ತಾನಲ್ಲ, ಮಳೆಗೆ ಏನಾದರೂ ಬಂದರೆ ಅಂತ ಹೇಳ್ಬಿಟ್ಟು ಅಂದರು. ಅದೇ ಥರ ನಿಜವಾಗ್ಲೂ ಮಳೆ ಬಂತು. ಆಮೇಲೆ ಅಂದ್ಕೊಂಡ್ವಿ ಸದ್ಯ ನಾವು ಟೆಂಪೋ ತಂದಿದ್ದೆ ಒಳ್ಳೇದಾಯಿತು ಅಂತ ಹೇಳಿ. ನೋಡಿ ಎಷ್ಟು ಮಳೆ ಬರ್ತಿದೆ ಅಂತ ಹೇಳಿ. ನೋಡಿ ಗೈಸ್, ಅಂತೂ ಬಂದು ಮುಟ್ಟಿದ್ವಿ ದೇವಸ್ಥಾನಕ್ಕೆ. ಏನು ಅಂತಂದರೆ ಹಾಗೆ ನಮ್ಮ ಚಿನ್ನಿ ಅಲ್ಲಿ ಅಂಗಡಿ ಹತ್ರ ಕಾಣಿಸ್ತಿದ್ದಾರಲ್ಲ, ಎಂಥ ಉತ್ಪತ್ತಿ ಕರ್ಪೂರ ಅದೆಲ್ಲ ಏನು ತಂದಿರಲಿಲ್ಲ, ಇಲ್ಲಿ ಅಂಗಡಿಯಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಅದನ್ನ ತೊಗೊಂಡು ಬರ್ತಾ ಇದ್ದಾರೆ. ಏನು ಗೊತ್ತಾ, ಇಲ್ಲೂ ಕೂಡ ಮಳೆನೇ ನೋಡ್ತಾ ಇದ್ದೀರಲ್ಲ, ಇಲ್ಲೂ ಸ್ವಲ್ಪ ಮಳೆ ಬರ್ತಾನೆ ಇದೆ. ನೋಡಿ ಗೈಸ್, ಹಾಗೇನೆ ದೇವರಿಗೆಲ್ಲ ಕೈ ಮುಗಿದು ಆಚೆ ಎಂಥ ಎಳ್ಳೆಣ್ಣೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಎಂತ ಅಂದರೆ ಎಷ್ಟು ಗಾಳಿ ಗೊತ್ತಾ, ದೀಪ ಬೆಂಕಿ ಕಡ್ಡಿ ಹಚ್ಚೋಕ್ಕೆ ಆಗ್ತಾ ಇರಲಿಲ್ಲ, ಅದು ದೀಪ ಹಚ್ಚೋಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಗಾಳೀಲಿ ಎಲ್ಲ ಆರೋಗ್ತಾ ಇತ್ತು ಫುಲ್ಲು. ಎಷ್ಟು ಟ್ರೈ ಮಾಡಿದ್ರೂ ಆಗ್ತಾ ಇರಲಿಲ್ಲ. ಆಮೇಲೆ ಅಮ್ಮ ಕೆಳಗಡೆ ಇಟ್ಬಿಟ್ಟು ಹಚ್ಚೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಇದೆಯಲ್ಲ, ಅಲ್ಲಿ ಹಚ್ಚಿದ್ವಿ. ಇಲ್ಲಿ ಚೆನ್ನಾಗಿ ಆಮೇಲೆ ದೀಪ ಹಚ್ಕೊಳ್ತದ್ದು, ದೀಪ ಅಲ್ಲ ಎಳ್ಳು ಹಚ್ಕೊಳ್ತು. ನೋಡಿ ಗೈಸ್, ಈಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಿಂದೇಳು ಫೋಟೋ ಒಳಗೆ ಚೆನ್ನಾಗಿ ಬರುತ್ತೆ ಚಿನ್ನಿ. ಓಹೋ, ಏನಾಗಲ್ಲ ಸುಮ್ಮನೆ ಲಾಕು. ಫೋನ್ ರಿಕ್ಸಾಗಣ ಹಿಂದಕ್ಕೆ ಗಗನ ಕ್ಲೋಸ್ ಮಾಡು, ಪಾಪ ಅಲ್ಲಿ ಇಳಿಸಿದ್ರೆ ಆಯ್ತದೆ. ಕ್ಲೋಸ್ ಯಾವ್ದ ಇದು ತೆಗಿಬೇಕಾ ಏನು ಮಾಡು? ಅಲ್ಲ, ಈ ಗ್ಲಾಸ್ ಕ್ಲೋಸ್ ಮಾಡು. ಕ್ಲೋಸ್ ಇದೆಯಲ್ಲಮ್ಮ ಇದು. ಇಲ್ಲ, ಓಪನ್ ಮಾಡು. ಓಪನ್ ಮಾಡು. ಅಕ್ಕನ ಮಲ್ಲಿಗೆರೆ ಗಂಟ ಕುಣಿಸ್ತು ಅಂತ ಚಿನ್ನಿ ಕರೀರಿ, ಕೇಳಿಸಲ್ಲ ಅವನಿಗೆ, ಕೇಳಿಸೋದಿಲ್ಲ.
ಅಕ್ಕ ಅಕ್ಕ ಅಕ್ಕನ ಮಲ್ಲಿಗೆರೆ ಗಂಟೆ ಅಂತ ಕುಂಡಿಸ್ಕೊ. ಸಣ್ಣ ಪುಟ್ಟ ಸಮಸ್ಯೆ ಆದ್ರೆ ನೀನು ವಹಿಸ್ಕೊಂಡಿಯಾ? ಏನಂದ್ರೆ ಎಲ್ಲರೂ ಅಂದ್ರೆ ಹೋಗುತ್ತಾ ಏನಾದ್ರು ಪ್ರಾಬ್ಲಮ್ ಆದರೆ ಹಿಂದಗಡೆ ಕುತ್ಕೊ. ಊರೊಳಗೆ ಹೋಗ್ಬೇಕಾ ಗೇಟ್ಗೆ ಹೋಗ್ಬೇಕಾ? ಬುಡ್ದು ಹಿಂದಗಡೆ ಕುತ್ಕೊತೀರಾ? ಹಿಂದಕ್ಕಿಂತ ಬನ್ನಿ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ. ಎಂತ ಅಂದರೆ ಅಲ್ಲೊಬ್ರು ಆಂಟಿ ಇದ್ದರು, ಅವರು ಅಲ್ಲಿ ಬರೋ ವೆಹಿಕಲ್ಸ್ಗೆಲ್ಲ ಅಡ್ಡ ಹಾಕ್ತಾಯಿದ್ರು. ಅಮ್ಮ ಅದನ್ನ ನೋಡಿಬಿಟ್ಟು ನಮ್ಮ ಗಾಡಿನಲ್ಲಿ ಅದೇ ರೋಡಲ್ಲಿ ಹೋಗೋದಲ್ವ, ಅಂದರೆ ಮಲ್ಲಿಗೇರಿಗೆ ಹೋಗಬೇಕಿತ್ತು ಅವರು, ಅಲ್ಲಿಗೆ ಅಲ್ವ ಹೋಗೋದು, ಹತ್ತಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ನಮ್ಮ ಚಿನ್ನಿ ಅಂದರೆ ಯಾರನ್ನೂ ಹತ್ತಿಸ್ಕೊಳ್ಳಲ್ಲ ಅವರು, ಯಾಕಂದರೆ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಮೇಲೆ ಅಲ್ವ ಬರೋದು, ಹಾಗಾಗಿ ಅವ್ರು ಹತ್ತಿಸ್ಕೊಳ್ಳೋಕೆ ಹೋಗಲ್ಲ ಯಾರ್ಯಾರನ್ನು. ಅಮ್ಮ ಇರಲಿ ಪರವಾಗಿಲ್ಲ ಹತ್ತಿಸ್ಕೊ ಏನಾಗಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮ ಚಿನ್ನಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಹೋಗ್ತೀಯಾ? ಕುತ್ಕೊಳ್ಳಿ. ಕೈ ಮುಗ್ದ ಮುಗ್ನೆ ಏನು ನೋಡ್ಕೊಬಂದು ಬಿಗಿಯ ಕಟ್ಟು. ನೋಡಿ ಗೈಸ್, ನಾವು ಬರುವಾಗಲೂ ಮಳೆ ಸಿಕ್ತು, ಈಗ ಹೋಗುವಾಗಲೂ ಮಳೆ ಸಿಕ್ತು. ಅಂದರೆ ಮಳೆ ಇವಾಗಲೂ ಬರ್ತಾ ಇದೆ. ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಅಂದರೆ. ನೋಡಿ ಗೈಸ್, ಅಂತೂ ಇಂತೂ ಮನೆಗೆ ಬಂದು ಮುಟ್ಟಿದ್ವಿ. ಹಾಗೆಯೇ ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಚಿನ್ನಿ ಏನು ಅಂದ್ಕೊಂಡು ಫೋಟೋ ತೆಗಿತಿದ್ದಾರೇನೋ ಅಂತ ಅಂದ್ಕೊಂಡು ಫೋಟೋಗೆ ಫೋಸ್ ಕೊಡ್ತಾಯಿದ್ರು, ಆದರೆ ನಾನು ವಿಡಿಯೋ ಮಾಡ್ತಾ ಇದ್ದೆ. ಹಾಗೆಯೇ ಅಲ್ಲಿ ನೋಡಿ ನಮ್ಮ ಕಾಂತಣ್ಣನ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೇಗೆ ಓಡಾಡ್ತಿದ್ದಾರೆ ಅಂತ. ಯಾಕೆ ಅಂತಂದರೆ ಮಳೆ ಬರ್ತಿದೆಯಲ್ಲ, ಅದಕ್ಕೆ. ನಾನು ಫಸ್ಟ್ ನೋಡಿದಾಗ ಭಯನೇ ಹೋಗ್ಬಿಡ್ತು ನನಗೆ ಒಂದೇ ಸಲ. ಏನಾದ್ರು ನೋಡೋಣ ಈ ಕಡೆ ಅಂತೂ ಮನೆಯೊಳಗೆ ಬಂದ್ವಿ ಗೈಸ್. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಅಮ್ಮ ಪಾಪುಗೆ ಸ್ವಲ್ಪ ರಾಗಿ ಸರಿ ಮಾಡಿಬಿಟ್ಟು ಇವಾಗ ಕುಡಿಸ್ತಾ ಇದ್ದಾರೆ. ಬಬ್ಲಿ ಇವಾಗ ರಾಗಿ ಸರಿ ತಿಂತಾನೆ. ಜಾಣ ಬಿಚ್ತಿದೀಯಾ? ಬೇಡ, ನೋಡಿ ಗೈಸ್, ಇವಾಗ ಬಟ್ಟೆ ಮಡ್ಚೋ ಕೆಲಸ. ಎಂತ ಅಂದರೆ ಸ್ವಲ್ಪ ಬಟ್ಟೆಗಳಿತ್ತು ಒಗ್ದಾಕಿರೋದು, ಅಮ್ಮ ಬಟ್ಟೆ ತಂದು ಹಾಕಿದ್ರು ಎಲ್ಲ ಒಣಗಿರೋದನ್ನೆಲ್ಲ. ಅದನ್ನ ನಾನು ಎಲ್ಲ ಫುಲ್ ಎಲ್ಲ ಮಡಿಸ್ತಾ ಇದ್ದೀನಿ. ನೋಡಿ ಗೈಸ್, ಇಂಥ ಬಟ್ಟೆ ಎಲ್ಲ ಮಡಿಸ್ಬಿಟ್ಟು ಇಲ್ಲಿಗೆ ಬಂದು ಕೂತ್ಕೊಂಡೆ ಕುರಿ ಕೊಟ್ಟಿಗೆ ಹತ್ರ. ನಾನು ಆಲ್ಮೋಸ್ಟ್ ಟೈಮ್ನ ಇಲ್ಲೇ ಕಳೆಯೋದು ಜಾಸ್ತಿ, ಏನು ಕೆಲಸ ಇಲ್ಲ ಅಂದರೆ ಇಲ್ಲೇ ಬಂದು ಕೂತ್ಕೊಳ್ತೀನಿ, ಇಲ್ಲಾಂದರೆ ಮನೆ, ಇಲ್ಲಾಂದರೆ ಇಲ್ಲೇ ಇಷ್ಟೇ. ಇಲ್ಲಿ ನೋಡಿ ಗೈಸ್, ಏನಿದು ಸೌಂಡ್ ಅಂತ. ಪಪ್ಪಿ ಕೊಡು, ಪಪ್ಪಿ ಪಪ್ಪಿ. ನೋಡಿ ಗೈಸ್, ನನಗೆ ಹಾಗೆ ಭಯ ಆಗ್ಬಿಡ್ತು, ಏನಪ್ಪ ಇದು ಸೌಂಡ್ ಅಂತ. ಉಸಿರಾಡ್ತಾ ಇದೆಯಲ್ಲ, ಅದರದ್ದೇ ಸೌಂಡ್ ಬರ್ತಿತ್ತೆ ಜೋರಾಗಿ. ಅವರಿಬ್ಬರು ನೋಡಿ ಪಪ್ಪಿ ಪಪ್ಪಿ ಕೊಡ್ತಿದ್ದಾರೆ. ಇಲ್ಲಿ ಕೊಡು 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 ಕೆನ್ನೆ ಕೊಡು. ಯಾಕೋ ಭಯ ಆಯಿತು, ಹಿಂದಿಂದೇನೆ ಓಡೋಗ್ತಾ ಇದೆ. ನೋಡಿ ಅವರಿಬ್ಬರು ಎಷ್ಟು ಚೆನ್ನಾಗಿ ಮೇ ತಿಂತಾ ಇದ್ದಾರೆ ಅಂದರೆ ಹುಲ್ಲನ್ನ. ಇವರೆಲ್ಲ ಸುಮ್ಮನೆ ನೋಡಿ ಗೈಸ್, ನಮ್ಮ ಟೋನಿಗೆ ಕಾಣಿಸ್ತಾ ಇಲ್ಲ, ಅವನು ಒಳಗಡೆ ಇದ್ದಾನೆ. ಮಳೆ ಬಂತು ಅಂತ ಹೇಳ್ಬಿಟ್ಟು ಅಲ್ಲೇ ಕಟ್ಟಾಕಿದ್ದೀವಿ ಅವರ ಒಳಗಡೆ. ಅಲ್ಲಿ ಕಾಣಿಸ್ತಿದ್ದಾನಲ್ಲ, ಅಲ್ಲಿ 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 ಒಳಗಡೆ ಇದ್ದಾನೆ ನಮ್ಮ ಟೋನಿ. ಟೋನಿ
ರೆಸ್ಪೆಕ್ಟೇ ಇಲ್ಲ ಗೈಸ್, ರೆಸ್ಪೆಕ್ಟೇ ಇಲ್ಲ ನಮ್ಮ ಟೋನಿ ಹತ್ರ. ಟೋನಿ ಇಲ್ಲಿ ನೋಡು ಮಗನೇ, ಟೋನಿ ಎದ್ದೇಳು ಎದ್ದೇಳು. ಅಲ್ಲೇ ಇಲ್ವಾ? ಓ ನೋಡಿ ಎಷ್ಟು ಮೋಸ ಅಂತಂದರೆ, ಊಟ ಹಾಕೋಳು ನಾನು, ಊಟ ಹಾಕೋಳು ನಾನು. ನೋಡಿ ಗೈಸ್, ನಾನು ಇಷ್ಟೊತ್ತನ ಕರೆದ್ರೂ ನೋಡಲಿಲ್ಲ. ನಮ್ಮ ಚಿನ್ನಿ ಕರೆದಿದ್ದಕ್ಕೆ ಹೆಂಗೆ ಎದ್ದಿತ್ಕೊಂಡು ನೋಡ್ತಿದ್ದಾನೆ ಅಂದರೆ, ಇನ್ಮೇಲೆ ನಿಂಗೆ ಊಟ ಹಾಕಲ್ಲ, ಹೋಗು, ನಿನ್ನ ಜೊತೆ ಮಾತು ಕೂಡ ಆಡ್ಸಲ್ಲ. ನೋಡಿ ಗೈಸ್, ಆ ಕಡ್ಡಿಲಿ ನನಗೆ ಹೊಡೆದ್ರು, ನಾನು ತುಂಬ ಸಣ್ಣ ಆಗ್ತೀನಿ, ಅದ್ರಲ್ಲಿ ಹೊಡೆದ್ರೆ ಸಣ್ಣ ಆಗ್ತಾರಂತೆ. ಹೊಡೆದ್ಬಿಟ್ಟು ಹೆಂಗೆ ಹೋಗ್ತಿದ್ದಾನೆ. ಪಪ್ಪಿ ಕೊಡು. ಹಾಂ ಓಯ್ ಈ ಕುರಿ ತುಂಬ ಸಾಧು ಪ್ರಾಣಿ. ಇದೇನು ಮಾಡಲ್ಲ. ಇದು ಅಂದರೆ ನಂಗೆ ತುಂಬ ಇಷ್ಟ. ಇದು ಅವರಿಗೆಲ್ಲ ನನ್ನ ಪರಿಚಯ ಇಲ್ಲ ಅಷ್ಟಾಗಿ, ಇದಕ್ಕೆ ನನ್ನ ಪರಿಚಯ ತುಂಬ ಇದೆ. ಏನದು ನನಗೆ ನೋಡಿ ಗೈಸ್, ತಿಂಡಿ ತಗೊಂಡು ಹೆಂಗೆ ಕೊಡ್ ಬಂದ ಅಂದರೆ, ತೋರಿಸಿ ನಿಂದೆರಡ. ಏನೋ ಗೊತ್ತಾ ಗೈಸ್, ನಮ್ಮ ಚಿನ್ನಿನ ಏನಾದರೂ ಕೆಣಕ್ತಾ ಇರೋದಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ಹೀಗೆ ಕೆಣಕ್ತಾ ಇದ್ದೀನಿ, ಆದರೆ ಅವ್ರು ಏನು ಮಾಡ್ತಾನೇ ಇಲ್ಲ. ಓಕೆ ಗೈಸ್, ನೋಡಿ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.